ಸ್ನೇಹಿತರೆ, ನಮ್ಮ SLC ಇವ್ಯಾಲ್ಯೂಯೇಟರ್ ಮಾರ್ಕ್ಸ್ ಎಂಟ್ರಿ ಸಿಸ್ಟಮ್ಗೆ ಅಲ್ಲಿ ಏನು ಅಂತ ಹೇಳಿದ್ರೆ ಇವ್ಯಾಲ್ಯೂಯೇಟರ್ಸು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಯಾರ್ಯಾರು ತಮ್ಗೆ ಆಲ್ರೆಡಿಗೆ ಎಕ್ಸಾಮಿಗೆ ಹೋಗುವಂಥ ಇವ್ಯಾಲ್ಯೂಯೇಟರ್ಸು ತಮ್ಮ ಶಾಲಾ ಲಾಗಿನಲ್ಲಿ ಆಲ್ರೆಡಿ ಒಂದು ಸಲ ರಿಜಿಸ್ಟ್ರೇಷನ್ ಆಗಿದೆ ಅಂತ ಅಂದ್ಕೊಳ್ತೀನಿ. ರಿಜಿಸ್ಟ್ರೇಷನ್ ಆಗಿರೋರಿಗೆ ಆರ್ಡ್ರ್ ಕಾಪಿ ಬಂದಿತ್ತು ಅಂತ ಹೇಳಿದ್ರೆ ತಮ್ಮ ಶಾಲೆಯಲ್ಲಿ ವಿಚಾರಿಸಿ ನೀವು, ಮತ್ತು ಮೊಬೈಲಿಗೆ ಮೆಸೇಜ್ ಕೂಡ ಬಂದಿರುತ್ತೆ. ಅಂಥ ಇವ್ಯಾಲ್ಯೂಯೇಟರ್ಸು ಅಂದರೆ ಅಂಥ ಶಿಕ್ಷಕರು ಇವ್ಯಾಲ್ಯೂಯೇಟರ್ಸ್ ಆಗಿ ಅಸಿಸ್ಟೆಂಟ್ ಇವ್ಯಾಲ್ಯೂಯೇಟರ್ ಅಥವಾ ಇವ್ಯಾಲ್ಯೂಯೇಟರ್ ರಿಜಿಸ್ಟ್ರೇಷನ್ಗೆ ಹೋಗುವಂಥವ್ರು ಇನ್ನೊಂದು ಸಲ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಈ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ತಮ್ಮ ಶಾಲೆಯಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು ಮತ್ತು ಆರ್ಡ್ರ್ ಕೂಡ ಬಂದಿರಬೇಕು ಅವರಿಗೆ. ಸ್ಕೂಲ್ ಲಾಗಿನಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಮತ್ತು ಮೆಸೇಜ್ ಕೂಡ ಬಂದಿರುತ್ತೆ. ಅಂಥ ಇವ್ಯಾಲ್ಯೂಯೇಟರ್ಸ್ ಏನು ಅಂತ ಹೇಳಿದ್ರೆ ಇಲ್ಲಿ ಇನ್ನೊಂದು ಸಲ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಅದನ್ನು ಯಾವ ಥರ ಅಂಥೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಾನು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಈ ಪೇಜಿಗೆ ಬರ್ತೀರಿ. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಇರುತ್ತೆ. ಇವ್ಯಾಲ್ಯೂಯೇಟರ್ಸ್ ಮಾರ್ಕ್ಸ್ ಎಂಟ್ರಿ ಸಿಸ್ಟಮ್ ರಿಜಿಸ್ಟ್ರೇಷನ್ ಫಾರ್ SLC 2025 ಎಕ್ಸಾಮಿನೇಷನ್ 1 ಅಂತ ಇದೆ. SLC ಎಕ್ಸಾಮ್ 2021 ಅಂತ ಇವ್ಯಾಲ್ಯೂಯೇಟರ್ಸ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತ ಇರುತ್ತೆ. ಇಲ್ಲಿ ನೋಡ್ಬೋದು, ಎಂಟ್ರಿ ಇವ್ಯಾಲ್ಯೂಯೇಟರ್ ನಂಬರ್ ಅಂತ ಇರುತ್ತಲ್ಲ, ನಿಮ್ಗೆ ಆಲ್ರೆಡಿ ಇವ್ಯಾಲ್ಯೂಯೇಟರ್ ನಂಬರ್ ಕೊಟ್ಟಿರ್ತಾರೆ. ಆರ್ಡ್ರ್ ಕಾಪಿ ನೋಡ್ಕೊಂಡ್ಬಿಟ್ಟು ಆ ನಂಬರನ್ನು ನೀವು ಎಂಟ್ರಿ ಮಾಡಬೇಕು. ಈ ಥರ ಎಂಟ್ರಿ ಮಾಡಿ ಜಸ್ಟ್ ವ್ಯೂ ಅಂತ ಕೊಟ್ಟರೆ ಏನು ಅಂತ ಹೇಳಿದ್ರೆ ನಿಮ್ಮದೆಲ್ಲ ಇವ್ಯಾಲ್ಯೂಯೇಟರ್ಸ್ ಆರ್ಡ್ರ್ ಕಾಪಿಯಲ್ಲಿ ನೀವು ನಂಬರ್ ಇರುತ್ತೆ ನೋಡ್ಕೊಳ್ಳಿ. ಆ ನಂಬರ್ನಲ್ಲಿ ಎಂಟ್ರಿ ಮಾಡಿದ್ರೆ ಡೀಟೇಲ್ಸ್ ಓಪನ್ ಆಗುತ್ತೆ ಸ್ನೇಹಿತರೆ. ಡಿಸ್ಟಿಕ್ ಇರುತ್ತೆ, ಸ್ಕೂಲ್ ಟೈಪ್ ಇರುತ್ತೆ, ಎಡೆಡ್ 1 ಎಡೆಡ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇರುತ್ತೆ, ಮತ್ತು ಎಕ್ಸಾಮ್ನ ನೇಮ್ ಇರುತ್ತೆ, ಎಂಪ್ಲಾಯಿ ನೇಮ್ HRMS ಇರುತ್ತೆ, KGID ನಂಬರ್ ಇರುತ್ತೆ. ಅಂದರೆ ಗೌರ್ಮೆಂಟ್ದವ್ರಿದ್ದರೆ KGID ಇರುತ್ತೆ, ಅನ್ಎಡೆಡ್ ಇದ್ದರೆ ಇರೋದಿಲ್ಲ. ಎಲ್ಲ ಡೀಟೇಲ್ಸ್ ಇರುತ್ತೆ. ಇಲ್ಲೇನು ಮಾಡ್ಲಿಕ್ಕೆ ಬರೋದಿಲ್ಲ, ಫ್ರೀಸ್ ಆಗಿರುತ್ತೆ ಆಪ್ಷನ್ಗಳಿಗೂ. ಇಲ್ಲೇನು ಚೇಂಜ್ ಮಾಡ್ಲಿಕ್ಕೆ ಕೂಡ ಬರೋದಿಲ್ಲ. ಹೀಗೆ ಕೆಳಗೆ ಬರ್ತಾ ಹೋದರೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕೂಡ ಇರುತ್ತೆ ನೋಡ್ಕೊಳ್ಳಿ. ಇಲ್ಲಿ ಕೂಡ ಏನು ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ, ಫ್ರೀಸ್ ಇರ್ತಾವೆ ಆಪ್ಷನ್ಗಳು. ನೀವು ಮತ್ತೆ ಕೆಳಗಡೆ ಬರಬೇಕು. ಇಲ್ಲಿ ಬ್ಯಾಂಕ್ ಡೀಟೇಲ್ಸನ್ನ ಒಂದು ಸಲ ಚೆಕ್ ಮಾಡ್ಕೊಂಬಿಡಿ ಸ್ನೇಹಿತರೆ. ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಕೂಡ ಅಕಸ್ಮಾತ್ ತಾವು ಈ ಬ್ಯಾಂಕ್ ಡೀಟೇಲ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು, ಇಲ್ಲಿ ಅಕೌಂಟ್ ನಂಬರ್ ಮಿಸ್ಟೇಕ್ ಇತ್ತು ಅಂತ ಹೇಳಿದ್ರೆ ಇಲ್ಲಿನೂ ಕೂಡ ನಾವೇನು ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಫ್ರೀಸ್ ಇದ್ದಾವೆ, ನೋಡ್ತೀರ ನೀವು ಈ ಥರ ಫ್ರೀಸ್ ಇದ್ದಾವೆ ಆಪ್ಷನ್ಗಳು. ತಾವು ಉನ್ನತ ಇಲಾಖೆಗೆ ಅಲ್ಲಿ ನೀವು ಕೆಲವೊಂದಿಷ್ಟು ನಿಮ್ಮ ಉನ್ನತ DC ಆಫೀಸ್ಗೆ ಹೋಗಿ ಕನ್ಸಲ್ಟೆಂಟ್ ಮಾಡಿ ನೀವು ಇದನ್ನು ಚೇಂಜ್ ಮಾಡಬೇಕಾಗುತ್ತೆ. ಹೀಗಾಗಿಬಿಟ್ಟು ಎಲ್ಲ ಕರೆಕ್ಟ್ ಇದ್ದರೆ ನೀವೇನು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಒಂದು ಪಾಸ್ವರ್ಡ್ ಯಾವ ಥರ ಇರಬೇಕು, 8 ಕ್ಯಾರೆಕ್ಟರ್ ಇರಬೇಕು, ಮತ್ತು ಅಲ್ಫಾಬೆಟ್ ಇರಬೇಕು, ಅಲ್ಫಾ ನ್ಯೂಮರಿಕ್ ಇರಬೇಕು, ಮತ್ತು ನ್ಯೂಮರಿಕ್ ಇರಬೇಕು, ಒಂದು ಅಲ್ಫಾಬೆಟ್ ಇರಬೇಕು, ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಆ ಥರ ತಾವು ಒಂದು ಅಂದರೆ ನ್ಯೂಮರಿಕಲ್ ಇರಬೇಕು, ಲೆಟ್ರಸ್ ಇರಬೇಕು, ಅಲ್ಫಾಬೆಟ್ಸ್ ಇರಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಆ ಥರವನ್ನು ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ಅಲ್ಫಾ ನ್ಯೂಮರಿಕ್ ಇರಬೇಕು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಆಮೇಲೆ ನಂಬರ್ಸ್ ಕೂಡ ಇರಬೇಕಾಗುತ್ತೆ. ಆ ಥರ ನೀವು ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ. ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ನ ಇನ್ನೊಂದು ಸಲ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ನೀವು ಗೆಟ್ OTP ಕೊಟ್ಟರೆ ಗೆಟ್ OTP ಅಂತ ಇರ್ತಾರೆ. ಮೇಲೆ ಕ್ಲಿಕ್ ಮಾಡಿದ್ರೆ ಏನು ಅಂತ ಹೇಳಿದ್ರೆ ಆ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನಲ್ಲಿ ಎಂಟ್ರಿ ಮಾಡಿಬಿಟ್ಟು ನೀವು ಏನುತ್ತೆ ಸಕ್ಸಸ್ಫುಲ್ ಆಗುತ್ತೆ ಸ್ನೇಹಿತರೆ. ರಿಜಿಸ್ಟ್ರೇಷನು ಸಕ್ಸಸ್ಫುಲ್ ಅಂತ ಬರುತ್ತೆ. ಒಂದು ನಿಮಿಷ ನಾನು ನಿಮಗೆ ತೋರಿಸ್ಬಿಡ್ತೀನಿ ಅದನ್ನು.